ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ಭಾರತೀಯ ನ್ಯಾಯ ಸಂಹಿತಾ BNS ನ ಲೆಕ್ಚರ್ ಸೀರೀಸ್ ನಡೀತಿದೆ. ಸೊ ಇದರಲ್ಲಿ ಪಾರ್ಟ್ 4 ಆಫ್ ದ ವಿಡಿಯೋ ಇವತ್ತಿನ ಕ್ಲಾಸ್. ಜನರಲ್ ಎಕ್ಸೆಪ್ಷನ್ಸ್ ನ ನಾವು ಡಿಸ್ಕಸ್ ಮಾಡ್ತಿದೀವಿ. ಆಲ್ರೆಡಿ ಪಾರ್ಟ್ 1 ಆಫ್ ಜನರಲ್ ಎಕ್ಸೆಪ್ಷನ್ ಪೋಸ್ಟ್ ಆಗಿದೆ. ಇದು ಜನರಲ್ ಎಕ್ಸೆಪ್ಷನ್ಸ್ ನ ಪಾರ್ಟ್ 2 ವಿಡಿಯೋ. ಸೊ ಉಳಿದಂತ ಸೆಕ್ಷನ್ಸ್ ನ ಇವತ್ತು ಡಿಸ್ಕಸ್ ಮಾಡೋಣ. ಜನರಲ್ ಎಕ್ಸೆಪ್ಷನ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. IPC ಆಗಲಿ BNS ಅಲ್ಲಿ ಪೀನಲ್ ಲಾಸ್ ಅಲ್ಲಿ ಸಿನ್ಸ್ ಜನರಲ್ ಎಕ್ಸೆಪ್ಷನ್ಸ್ ನಮ್ಗೆ ಪ್ರಯಾರಿಟಿ ಆಗುತ್ತೆ. ಇದಾದ ನಂತರ ಉಳಿದ ಸೆಕ್ಷನ್ಸ್ ನ ಇದರ ನಿಟ್ಟಿನಲ್ಲೇನೆ ನಾವು ಓದ್ಬೇಕಾಗತ್ತೆ. ಸೊ ಬೇರೆ ಸೆಕ್ಷನ್ಸ್ ನಾವು ಡಿಫೆನ್ಸ್ ತಗೊಳ್ತಿರೋದು, ಯಾವುದೇ ಒಫೆನ್ಸ್ ಡಿಫೆನ್ಸ್ ತಗೊಳ್ತಿರೋದನ್ನ ನಾವು ಎಕ್ಸೆಪ್ಷನ್ಸ್ ಆಗಿ ಕಾಣ್ತಿರೋದು. ಅಂಡ್ ಸ್ವಾತಿ ಲಾ ಕ್ಲಾಸಸ್ ಇಂದ ನಿಮಗೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಡೀತಿದೆ, ಆನ್ ಗೋಯಿಂಗ್ ಇದೆ ಕಾಂಪ್ರಿಹೆನ್ಸಿವ್ ಬ್ಯಾಚ್. ಈ ಬ್ಯಾಚ್ ಅಲ್ಲಿ ನಾವು ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ ಎಕ್ಸಾಮ್ ನ 3 ಹಂತಕ್ಕೆ ಈ ಒಂದೇ ಬ್ಯಾಚ್ ಅಲ್ಲಿ ಪ್ರಿಪರೇಷನ್ ನಡೆಯುತ್ತೆ ಅಂತ. ಈ ವರ್ಷದ ಎಕ್ಸಾಮ್ ನೀವು ಈ ವರ್ಷ ತಗೊಳ್ಳೇಬೇಕು ಅಂತ ಇಲ್ಲ. ನೀವು ಕಾಲೇಜಲ್ಲಿ ಇದೀನಿ ಅಂತಂದ್ರೂ ಸಹ ನಿಮಗೆ ಬೆನಿಫಿಟ್ ಆಗುವಂತ ಬ್ಯಾಚ್. ಇಲ್ಲ ನಾನು ಆಲ್ರೆಡಿ 2-3 ಅಟೆಂಪ್ಟ್ಸ್ ಕೊಟ್ಟಿದ್ದೀನಿ ಅಂತಂದ್ರೂ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ. ಸೊ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಅಲ್ಲಿ ನಾವು ಎಂಟೈರ್ ಕಾಂಪ್ರಿಹೆನ್ಸಿವ್ ಆಗಿ ನಿಮ್ ಕಂಪ್ಲೀಟ್ ಸಿಲೆಬಸ್ ನ ಕವರ್ ಮಾಡ್ತಿದೀವಿ. ಪ್ರಿಲಿಮ್ಸ್ ಇದು ಸಿಲೆಬಸ್ 10 ಲಾ ಏನಿದೆ ವಿತ್ GK ಅಂಡ್ ಮೇನ್ಸ್ ನ ಸಿಲೆಬಸ್ 4 ಪೇಪರ್ ಕವರ್ ಆಗತ್ತೆ. ಪ್ಲಸ್ ಇಂಟರ್ವ್ಯೂಸ್ 3 ಈ ಹಂತಗಳನ್ನ ನಾವು ಇದೇ ಬ್ಯಾಚ್ ಅಲ್ಲಿ ಕವರ್ ಮಾಡ್ತಿದೀವಿ. ಸೊ ಇದು ನಿಮ್ಮ ಎಂಟೈರ್ ಇಯರ್ ನಡೆಯುವಂತ ಒಂದು ಬ್ಯಾಚ್. 6 ತಿಂಗಳಲ್ಲ, ಇಡೀ ವರ್ಷ ಇರತ್ತೆ ಬ್ಯಾಚ್. ಅಂಡ್ ಬ್ಯಾಚ್ ನಿಮ್ಗೆ ಸರ್ಕ್ಯುಲೇಷನ್ ಅಲ್ಲಿ ಇದೆ. ಮುಗ್ದೋಗಿರುವಂತ ಸಬ್ಜೆಕ್ಟ್ ಮತ್ತೆ ರಿಪೀಟ್ ಆಗತ್ತೆ ಸಿನ್ಸ್ ಸೈಕಲ್ ಸ್ಟಾರ್ಟ್ ಆಗಿರೋದು. ಬಿಕಾಸ್ ಅಡ್ಮಿಷನ್ಸ್ ನಮಗೆ ಆಲ್ಮೋಸ್ಟ್ ಡೈಲಿ ಅಡ್ಮಿಷನ್ಸ್ ಇದೆ ಈ ಬ್ಯಾಚ್ ಅಲ್ಲಿ. ಸೊ ಹಾಗಾಗಿ ಎಂಟೈರ್ ಸಬ್ಜೆಕ್ಟ್ಸ್ ಎಲ್ಲಾನು ನಿಮ್ಗೆ ಸೈಕಲ್ ಅಲ್ಲಿ ರಿಪೀಟ್ ಆಗುತ್ತೆ. ಅಂಡ್ ಪ್ರತಿಯೊಂದು ಕ್ಲಾಸ್ ಸ್ವಾತಿ ಲಾ ಕ್ಲಾಸ್ ಕಡೆಯಿಂದ ಇದು ಲೈವ್ ಸೆಷನ್ಸ್ ಏನೇನು ನಡೆಯೋದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ. ಆನ್ಲೈನ್ ಕ್ಲಾಸಸ್, ಲೈವ್ ಕ್ಲಾಸಸ್. ಸಂಜೆ ನಿಮಗೆ ಕ್ಲಾಸಸ್ ಇರುತ್ತೆ, ದಿನ ಸಂಜೆ. ಸ್ಟಡಿ ಮಟೀರಿಯಲ್ ಪ್ರೊವೈಡ್ ಆಗುತ್ತೆ ಅಂಡ್ ಮಾಕ್ ಟೆಸ್ಟ್ ಕಂಡಕ್ಟ್ ಆಗುತ್ತೆ. ಸೊ ಕ್ಲಾಸಸ್ ಇನ್ನೊಂದು ಇಂಗ್ಲಿಷ್ ಹಾಗೂ ಕನ್ನಡ 2 ಭಾಷೆಯಲ್ಲೂ ಸಹ ಅವೈಲೇಬಲ್ ಇದೆ. ಸೊ ಇಂಗ್ಲಿಷ್ ಅಂಡ್ ಕನ್ನಡ 2 ಲ್ಯಾಂಗ್ವೇಜ್ ಅಲ್ಲಿ ನಾನು ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲಸ್ ಪ್ರಿಲಿಮ್ಸ್ ಗೆ ಅಂತ ಸ್ಪೆಸಿಫಿಕ್ ಬ್ಯಾಚ್ ನಡೀತಿದೆ, ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್. ಈ ವರ್ಷ 2024 ಎಕ್ಸಾಮ್ ತಗೊಳ್ತಿರೋ ಅಂತವ್ರು ನಾನು ಪ್ರಿಲಿಮ್ಸ್ ಪಾಸ್ ಆದ ನಂತರ ಮೇನ್ಸ್ ಗೆ ಜಾಯಿನ್ ಆಗ್ತೀನಿ ವೆರಿ ಗುಡ್. ನಿಮ್ಮ ಯಾವುದೇ ನಿಮ್ಮ ಆಪ್ಷನ್ ಆಗಿರಬಹುದು. ಸೊ ಪ್ರಿಲಿಮ್ಸ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಅಂಡ್ ಪ್ರಿಲಿಮ್ಸ್ ಬ್ಯಾಚ್ ಸಹ ನಿಮ್ಗೆ ಸರ್ಕ್ಯುಲೇಷನ್ ಅಲ್ಲಿ ನಡೆಯುತ್ತೆ. ಸೊ ಲೈವ್ ಕ್ಲಾಸಸ್ ಏನೇ ನಡೀತಿರೋದು. ಸ್ಟಡಿ ಮಟೀರಿಯಲ್ ಅಂಡ್ ಮಾಕ್ ಟೆಸ್ಟ್ ಮೇಲೆ ಹೆಚ್ಚಿಗೆ ಫೋಕಸ್ ಇರುತ್ತೆ. ಮಾಕ್ ಟೆಸ್ಟ್ ನ ಡಿಸ್ಕಷನ್ಸ್ ನಡೆಯುತ್ತೆ. ಸೊ ಬರೀ ಟೆಸ್ಟ್ ಅಂತ ಅಲ್ಲ, ಟೆಸ್ಟ್ ಏನಿದ್ ಕ್ವೆಶನ್ಸ್ ಇತ್ತು ಆ ಕ್ವೆಶನ್ ನ ಡಿಸ್ಕಷನ್ ನಡೆಯುತ್ತೆ. ಪ್ಲಸ್ ಇದರಲ್ಲಿ ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್, ಪ್ರತಿ ಕ್ವೆಶನ್ ಪೇಪರ್ ಡಿಸ್ಕಸ್ ಮಾಡ್ತೀವಿ ಇನ್ ಡೆಪ್ತ್ ಆಗಿ. ಸೊ ದಟ್ ನಿಮಗೆ ಒಂದು ಕಂಪ್ಲೀಟ್ ಪೇಪರ್ ನ ಅನಾಲಿಸಿಸ್ ಗೊತ್ತಾಗತ್ತೆ, ಹೇಗೆ ನೀವು ಮುಂದಕ್ಕೆ ಓದ್ಬೇಕು ಅನ್ನೋದ್ರ ಬಗ್ಗೆ. ಅಂಡ್ ಕ್ಲಾಸಸ್ ಕನ್ನಡ ಅಂಡ್ ಇಂಗ್ಲಿಷ್ 2 ಭಾಷೆಯಲ್ಲೂ ಇರುತ್ತೆ. ಕಾನ್ಸೆಪ್ಟ್ಸ್ ನಿಮಗೆ ಕನ್ನಡ ಇಂಗ್ಲಿಷ್ 2 ಭಾಷೆಯಲ್ಲೂ ಹೇಳ್ಕೊಡ್ಲಾಗತ್ತೆ. ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಕಾಲ್ ಮಾಡಬೇಕಾಗಿರೋ ನಂಬರ್ 9650849915. 96508499. 2 ಬ್ಯಾಚಸ್ಗೂ ಸಹ ನೀವು ಅಡ್ಮಿಷನ್ ತಗೊಳ್ಬಹುದು. ಕಾಲ್ ಮಾಡಿ ನಿಮ್ಮ ಒಂದು ಎನ್ರೋಲ್ಮೆಂಟ್ ಅನ್ನ ಮಾಡಿಕೊಂಡು ಕ್ಲಾಸಸ್ ಸ್ಟಾರ್ಟ್ ಮಾಡಬಹುದು. ಅಂಡ್ ಈಗಾಗಲೇ ನೀವು ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು. ಇಫ್ ಇಟ್ ಆಲ್ ಯು ಆರ್ ಅಟೆಂಪ್ಟಿಂಗ್ ಫಾರ್ ದಿಸ್ ಇಯರ್, ಈ ವರ್ಷ ಎಕ್ಸಾಮ್ ತಗೊಳ್ತಿದ್ದೀನಿ ಅನ್ನೋರು ನೀವು ನಿಮ್ಮ ತಯಾರಿನ ಶುರು ಮಾಡಬೇಕು. ಇಟ್ಸ್ ಆಲ್ರೆಡಿ ಟೈಮ್. ನೋಟಿಫಿಕೇಶನ್ ಬಂದ ನಂತರ ನಿಮ್ ಹತ್ರ ಟೈಮ್ ಇರೋದಿಲ್ಲ. ಸೊ ತಯಾರಿ ಸ್ಟಾರ್ಟ್ ಮಾಡಿ. ಅಂಡ್ ನಮ್ಮ BNS ಲೆಕ್ಚರ್ ಸೀರೀಸ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಿರುವಂತ ಪ್ರತಿ ಡೌಟ್ಗೂ ನೀವು ಪ್ರತಿ ಕ್ಲಾಸ್ ಅಲ್ಲಿ ಕೇಳ್ತಿರುವಂತ ಕ್ವೆಶನ್ ಗೆ ನೀವು ಆನ್ಸರ್ ಮಾಡ್ತಿದ್ದೀರಿ. ಅಂಡ್ ಕರೆಕ್ಟ್ ಆನ್ಸರ್ ವೆರಿ ಗುಡ್. ಸೊ ನಿನ್ನೆ ನಾನು ಕೇಳಿದ್ದು, ಒಬ್ಬ ಡಾಕ್ಟರ್ ಕನ್ಸೆಂಟ್ ಇದ್ದು ಒಂದು ಪೇಷಂಟ್ದು ಅವರ ಗುಡ್ ಫೇತ್, ಅವರ ಬೆನಿಫಿಟ್ ಅಲ್ಲಿ ಕನ್ಸೆಂಟ್ ಇದೆ, ಗುಡ್ ಫೇತ್ ಇದೆ, ಬೆನಿಫಿಟ್ ಇದೆ. ನನಗೊಂದು ಕೈ ಅಥವಾ ಕಾಲು ಆಂಪ್ಯೂಟ್ ಮಾಡಿ ತೆಗೆದುಹಾಕಿ, ಸೊ ದಟ್ ನನಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕ್ಯಾಟಗರಿಯಲ್ಲಿ ಕೆಲಸ ಸಿಗತ್ತೆ, ಗೌರ್ಮೆಂಟ್ ಕೆಲಸ. ಬಡವ್ರು ನಾವು, ನನಗೆ ಮುಂದಕ್ಕೆ ಊಟಕ್ಕೆ ದುಡ್ಡು ಎಲ್ಲಾನು ಸಿಗತ್ತೆ ಅಂತಂದಾಗ ಆ ಡಾಕ್ಟರ್ ಓಕೆ ಮೇಜರ್ ವ್ಯಕ್ತಿ ಅಂದ್ರೆ
ಕನ್ಸೆಂಟ್ ಕೊಡುವಂತ ಇದ್ರಲ್ಲಿದ್ದಾರೆ, ಕನ್ಸೆಂಟ್ ಕೊಟ್ಟಿದ್ದಾರೆ, ಅವರ ಬೆನಿಫಿಟ್ ಬಗ್ಗೆನೆ ಮಾತನಾಡ್ತಿರೋದು. ಪ್ಲಸ್ ಡಾಕ್ಟರ್ ಗುಡ್ ಫೇತ್ ಅಲ್ಲಿ ಇವ್ರು ಒಳ್ಳೇದಾಗತ್ತೆ ಅನ್ನೋಂಥದ್ರಲ್ಲಿ ಆಪರೇಷನ್ ಮಾಡಿದ್ರೆ ಡಿಫೆನ್ಸ್ ಸಿಗತ್ತಾ? ನೋ, ಖಂಡಿತ ಇಲ್ಲ. ಕರೆಕ್ಟ್ ಆನ್ಸರ್ ಸಿಗೋದಿಲ್ಲ ಅನ್ನೋದು. ನೆಕ್ಸ್ಟ್, ಇಲ್ಲಿಗೆ ನಾವು ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಈಗ 28 ಇಂದ ಕನ್ಸೆಂಟ್ ನೋನ್ ಟು ಬಿ ಗಿವನ್ ಅಂಡರ್ ಫಿಯರ್ ಆಫ್ ಮಿಸ್ಕನ್ಸೆಪ್ಷನ್. ಈ ಕ್ವೆಶನ್ ಸಹ ಇಂಪಾರ್ಟೆಂಟ್, ಇದನ್ನ ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ. ಸೊ ಯಾವುದೇ ಒಂದು ಕನ್ಸೆಂಟ್ ಫ್ರೀ ಕನ್ಸೆಂಟ್ ಅಲ್ಲ, ಮಿಸ್ಕನ್ಸೆಪ್ಷನ್ ಅಲ್ಲಿ ಅಥವಾ ಫಿಯರ್ ಆಫ್ ಇಂಜುರಿ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ನಿಮಗೆ ಏನಾದ್ರು ತೊಂದರೆ ಆಗುತ್ತೆ ಈ ಒಂದು ರೀತಿ ಇದರಲ್ಲಿ ಕನ್ಸೆಂಟ್ ಅನ್ನ ಕೊಟ್ಟಿರೋದು ಅಂತಂದಾಗ ಆ ಕನ್ಸೆಂಟ್ ನಾವು ಡಿಫೆನ್ಸ್ ಆಗಿ ತಗೊಳ್ಬಹುದು. ಇದು ನಾನು ಇದ್ದು ಮಾಡಿದ್ದಲ್ಲ, ಭಯ ಹುಟ್ಸಿ ನನಗೆ ಇಲ್ಲ ನೀನ್ ಏನಾದ್ರು ಮಾಡ್ತೀವಿ, ಇಲ್ಲ ನಿನ್ ಫ್ಯಾಮಿಲಿಗೆ ಏನಾದ್ರು ಮಾಡ್ತೀವಿ ಅನ್ನೋ ಒಂದು ಫಿಯರ್ ಅಲ್ಲಿ ಮಾಡಿಸಿರುವಂತದ್ದು, ಅಥವಾ ಒಂದು ಮಿಸ್ಕನ್ಸೆಪ್ಷನ್ ಅಲ್ಲಿ ಆಗಿದೆ, ಆ ಕಂಡೀಷನ್ ಅಲ್ಲಿ ಆ ಒಂದು ಆ ಕನ್ಸೆಂಟ್ ನ ನಾವು ಡಿಫೆನ್ಸ್ ಆಗಿ ತಗೊಳ್ಬಹುದು. ನೆಕ್ಸ್ಟ್ 29 ದ ಎಕ್ಸೆಪ್ಷನ್ಸ್ ಇನ್ ಸೆಕ್ಷನ್ 25-27. 25-26-27 ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಕನ್ಸೆಂಟ್ ಗುಡ್ ಫೇತ್ ಅಂಡ್ ಬೆನಿಫಿಟ್ ಅಲ್ಲಿ ಮಾಡ್ತಿರುವಂತ ಒಂದು ಕೆಲ್ಸ ಅನ್ನೋದ್ರ ಬಗ್ಗೆ. ಇದ್ರಲ್ಲಿ ನಮಗೆ 29 ಅಟ್ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ 25-26-27 18+, 12 years plus and 12 years ಕೆಳಗಡೆ ಮೈನರ್, ಈ ಕ್ಯಾಟಗರಿಯಲ್ಲಿ ಕನ್ಸೆಂಟ್ ಗುಡ್ ಫೇತ್ ಅಂಡ್ ಬೆನಿಫಿಟ್ ನ ಮಾತನಾಡತ್ತೆ. ಆದ್ರೂ ಈ ಎಕ್ಸೆಪ್ಷನ್ಸ್ ನ ನಾವು ಪಕ್ಕಕ್ಕೆ ಇಡ್ತೀವಿ. ಯಾವಾಗ ಅಂದ್ರೆ ಡು ನಾಟ್ ಎಕ್ಸ್ಟೆಂಡ್ ಟು ಆಕ್ಟ್ which are offenses independently of any harm which may be intended to cause to be known to be likely cause to the person giving the consent on whose behalf the consent is given. ಸೊ ಇದಕ್ಕೆ ಅರ್ಥ ಏನು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಒಫೆನ್ಸ್ ಅನ್ನೋದು ಸ್ಪೆಸಿಫಿಕ್ ಆಗಿ ಒಂದು ಆಕ್ಟ್ ಅಲ್ಲಿ ಇದನ್ನ ಒಫೆನ್ಸ್ ಅಂತ ಮೆನ್ಷನ್ ಮಾಡಿದೀವಿ. ಮಿಸ್ಕ್ಯಾರೇಜ್ ನ ನಾವು ಇಲ್ಲಸ್ಟ್ರೇಷನ್ ಅಲ್ಲಿ ನೋಡಬಹುದು. ಮಿಸ್ಕ್ಯಾರೇಜ್ ನಮಗೆ ಸ್ಪೆಸಿಫಿಕ್ ಆಗಿ ಆಕ್ಟ್ ಇದೆ. ಆ ಆಕ್ಟ್ ಪ್ರಕಾರ ಮಿಸ್ಕ್ಯಾರೇಜ್ ಕಾಸ್ ಮಾಡೋದು is an offense. ಬಟ್ ಯಾರಾದ್ರೂ ಇಲ್ಲ ನಾನು ಅಬಾರ್ಟ್ ಮಾಡಿಸ್ಕೊಳ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿ ಕನ್ಸೆಂಟ್ ಕೊಟ್ರು, ಅಂಡ್ ಆ ಅಬಾರ್ಷನ್ ಮಾಡಿಸ್ಕೊಳ್ಳೋದಿಕ್ಕೆ ಅಂತ ಮಗು ಅಬಾರ್ಷನ್ ಮಾಡಿಸ್ಕೊಳ್ಳೋದಿಕ್ಕೆ ಅಂತ ಕನ್ಸೆಂಟ್ ಕೊಟ್ಟಿದ್ದಾರೆ, ಅಂಡ್ ಅದು ಅವರ ಬೆನಿಫಿಟ್ಗೋಸ್ಕರನೇ. ಸೊ ದಟ್ ಬೈ ಮಿಸ್ಟೇಕ್ ಆಗಿದೆ, ಸೊ ನಾನು ಫ್ಯೂಚರ್ಗೋಸ್ಕರ ನನಗೆ ಓದ್ಬೇಕು ಏನೊಂದು ಇರ್ಲಿ, ಅದಕ್ಕೋಸ್ಕರ ಇದು ತೊಂದರೆ ಆಗ್ಬಾರ್ದು. ಸೊ ಹಾಗಾಗಿ ನನ್ನ ಬೆನಿಫಿಟ್ಗೋಸ್ಕರ, ಅಂಡ್ ಥರ್ಡ್ ಡಾಕ್ಟರ್ನು ಸಹ ಗುಡ್ ಫೇತ್ ಅಲ್ಲಿ ಓಕೆ ಇವರಿಗೆ ಹೆಲ್ಪ್ ಆಗತ್ತೆ ಅನ್ನೋ ನಿಟ್ಟಿನಲ್ಲೇನೆ ಮಿಸ್ಕ್ಯಾರೇಜ್ ಆಪರೇಷನ್ ಮಾಡಿದ್ರೆ, ಸಿನ್ಸ್ ಈ ಮೂರು ರಿಕ್ವೈರ್ಮೆಂಟ್ಸ್ ಏನ್ ಫುಲ್ಫಿಲ್ ಆಗ್ಬೇಕಿತ್ತು 25-26-27 ಪ್ರಕಾರ ಅದು ಫುಲ್ಫಿಲ್ ಆಗ್ತಿದೆ. ಆದ್ರೆ ನೀವ್ ಈ ತರ ಮಾಡೋದು ಈ ರಿಕ್ವೈರ್ಮೆಂಟ್ಸ್ ನ ಫುಲ್ಫಿಲ್ ಆದ್ರೂ ಸಹ ನೀವು ಮಾಡ್ತಿರುವಂತ ಆಕ್ಟ್ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಆಕ್ಟ್ ಅಲ್ಲಿ ಒಫೆನ್ಸ್ ಅಂತ ಹೇಳ್ತಿದೀವಿ ಅಂತಂದಾಗ ನಿಮ್ಮ ಈ ಎಕ್ಸೆಪ್ಷನ್ ಕೆಲ್ಸಕ್ಕೆ ಬರೋದಿಲ್ಲ. ಸೊ ಹಾಗಂತ ನೀವು ಮಾಡಿಸ್ಕೊಂಡ್ರು ಮಿಸ್ಕ್ಯಾರೇಜ್ ನ ಡಿಫೆನ್ಸ್ ತಗೊಳಕಾಗಲ್ಲ 25-26-27 ಅಲ್ಲಿ. ಸೊ ಇದು ಸ್ಪೆಸಿಫಿಕ್ ಆಗಿ ಒಂದು ಒಫೆನ್ಸ್ ಅಂತ ಯಾವುದೇ ಒಂದು ಆಕ್ಟ್ ಹೇಳ್ತಿದೆ ಅಂತಂದಾಗ, ಸಿನ್ಸ್ ಯಾವುದೇ ಒಂದು ಮಿಸ್ಕ್ಯಾರೇಜ್ ಅಬಾರ್ಷನ್ ನಮಗೆ ಆಕ್ಟ್ ಸ್ಪೆಸಿಫೈ ಮಾಡ್ತಿದೆ, ಸೊ ಹಾಗಿದ್ದಾಗ ಅದನ್ನ ನಾವು ಜಸ್ಟಿಫೈ ಮಾಡೋದಿಕ್ಕೆ ಆಗೋದಿಲ್ಲ. ಸೆಕ್ಷನ್ 29 ಇಂಪಾರ್ಟೆಂಟ್. ಸೊ ಇದನ್ನ ಹೇಗೆ ಓದ್ಬೇಕು? 29ಗೆ ಫಸ್ಟ್ ಪ್ರಿಯಾರಿಟಿ ನೀಡಬೇಕಾಗತ್ತೆ. 29 ಒಂದು ನಿಟ್ಟಿನಲ್ಲಿ 29 ಒಂದು ಗಮನದಲ್ಲಿಟ್ಕೊಂಡೆ 25-26-27 ಅರ್ಥ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ 30 ಆಕ್ಟ್ ಡನ್ ಇನ್ ಗುಡ್ ಫೇತ್ ಫಾರ್ ಬೆನಿಫಿಟ್ ಆಫ್ ಅ ಪರ್ಸನ್ ವಿತೌಟ್ ಕನ್ಸೆಂಟ್. ಸಿ ಅಗೇನ್ ಸೇಮ್ ಸೆಕ್ಷನ್ಸ್ ಒಂದೇ ರೀತಿನೇ ಅನ್ಸುತ್ತೆ, ಬಟ್ ಮೈನ್ಯೂಟ್ ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನ್ ಹೇಳ್ತಿದ್ದಾರೆ, ಗುಡ್ ಫೇತ್ ಇದೆ ಅಂಡ್ ಬೆನಿಫಿಟ್ ಆಫ್ ಪರ್ಸನ್ ಇದೆ, ಆದ್ರೆ ವ್ಯಕ್ತಿಯ ಕನ್ಸೆಂಟ್ ಇಲ್ಲ. ಅವಾಗ ನೀವು ಡಿಫೆನ್ಸ್ ಹೇಗೆ ತಗೊಳ್ತೀರಿ? ಫಾರ್ ಎಕ್ಸಾಂಪಲ್ ಇದು ಸೆಕ್ಷನ್ 30. ಫಾರ್ ಎಕ್ಸಾಂಪಲ್ ಇವಾಗ ಒಂದು ರೋಡ್ ಆಕ್ಸಿಡೆಂಟ್ ಆಗಿದೆ, ಒಂದು ರೋಡ್ ಆಕ್ಸಿಡೆಂಟ್, ಅದರಲ್ಲಿ ವಿಕ್ಟಿಮ್ ಬಾಡಿ ಏನೇನಿದೆ ವಿಕ್ಟಿಮ್ಸ್ ನ ಕರ್ಕೊಂಡ್ ಬಂದಿದ್ದಾರೆ ಹಾಸ್ಪಿಟಲ್ಗೆ. ಇಲ್ಲಿ ಡಾಕ್ಟರ್ ಪ್ರಾಣ ಹೋಗುವಂತ ಸ್ಥಿತಿಯಲ್ಲಿದ್ದಾಗ ಎಮರ್ಜೆನ್ಸಿಯಲ್ಲಿ ಆಪರೇಷನ್ ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ಅವರ ಕನ್ಸೆಂಟ್ಗಾಗ್ಲಿ ಆಪರೇಷನ್ ಮಾಡ್ಲಾ ಇಲ್ಲ ಅವರ ಫ್ಯಾಮಿಲಿ ಅವರ ಕನ್ಸೆಂಟ್ಗಾಗ್ಲಿ ಅಂತ ಕಾಯ್ತಿಲ್ಲ. ಡಾಕ್ಟರ್ ವಿತೌಟ್ ಕನ್ಸೆಂಟ್ ಡಾಕ್ಟರ್ ಆಪರೇಷನ್ ಪರ್ಫಾರ್ಮ್ ಮಾಡ್ತಿದ್ದಾರೆ. ಯಾಕೆ? ಇನ್ ಗುಡ್ ಫೇತ್ ಅಂಡ್ ಬೆನಿಫಿಟ್ ಆಫ್ ಪರ್ಸನ್. ಈಗ ಆಪರೇಷನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಪ್ರಾಣ ಉಳಿಯತ್ತೆ. ಬೆನಿಫಿಟ್ ಆಫ್ ಪರ್ಸನ್ ಹಾಗೂ ಗುಡ್ ಫೇತ್ ಅಲ್ಲಿ
ಡಾಕ್ಟರ್ ಆಪರೇಷನ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಇಲ್ಲಿ ಆ ಡಾಕ್ಟರಿಗೆ ಡಿಫೆನ್ಸ್ ಸಿಗತ್ತೆ. ಸೊ ಸೆಕ್ಷನ್ 30 ಅಂಡರ್ ಅಲ್ಲಿ ಕನ್ಸೆಂಟ್ ಇಲ್ಲ, ಆದ್ರೂ ಬೆನಿಫಿಟ್ ಅಂಡ್ ಗುಡ್ ಫೇತ್ ಅಲ್ಲಿ ಕೆಲಸ ಮಾಡಿದೀರಿ ಅಂತಂದಾಗ ನಿಮಗೆ ಡಿಫೆನ್ಸ್ ಅನ್ನೋದು ಸಿಗತ್ತೆ. ಪ್ರೊವೈಡೆಡ್ ಇನ್ನೂ ಸಹ ಇದೆ, ಸೇಮ್ ಮೇಲೆ ನಾವು ಓದಿದ ರೀತಿ ಡೆತ್ ಅಥವಾ ಲೈಕ್ಲಿ ಟು ಕಾಸ್ ಡೆತ್ ಆಗಿರಬಹುದು, ಅಥವಾ ನೀವು ವಾಲಂಟರಿಲಿ ಕಾಸಿಂಗ್ ಡೆತ್ ಆರ್ ಅಬೆಟ್ಮೆಂಟ್ ಆಫ್ ಡಿಫೆನ್ಸ್ ಇಲ್ಲದೆ ಇರುವಂತ ಕಂಡೀಷನ್ ಅಲ್ಲಿ ನೀವು ಈ ಡಿಫೆನ್ಸ್ ಅನ್ನ ಸೀಕ್ ಮಾಡಬಹುದು ಅನ್ನೋದೇನ್ ಹೇಳ್ತೀವಿ. ಸೇಮ್ ಮೇಲೇನು ನಾವು ಸೆಕ್ಷನ್ ಅಲ್ಲಿ ನೋಡಿದ್ವಿ, ಅದೇ ಇಲ್ಲೂ ರಿಪೀಟ್ ಆಗಿದೆ. ಬಟ್ ಕನ್ಸೆಂಟ್ ಇಲ್ಲ ಅಂದ್ರೂ ಈ ಕಂಡೀಷನ್ ಅಲ್ಲಿ ನಮಗೆ ಡಿಫೆನ್ಸ್ ಸಿಗತ್ತೆ. ಅಂಡ್ ಈ ನಾನು ಹೇಳಿದ್ದು ಈ ಇಲಸ್ಟ್ರೇಷನ್ ಇಂದ ಕೇಳಿರುವಂತದ್ದು. ಅಂಡ್ ಈ ಇಲಸ್ಟ್ರೇಷನ್ ಈ ಇಲಸ್ಟ್ರೇಷನ್ ನ ಎಕ್ಸಾಮ್ ಅಲ್ಲೂ ಕೇಳಿದ್ದಾರೆ. ಸೊ ಹಾಗಾಗಿ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್. ಸಿಮಿಲರ್ ಆಗೇನೆ ನಿಮಗೆ ಇಲಸ್ಟ್ರೇಷನ್ಸ್ ಅಪ್ಲಿಕಬಿಲಿಟಿ ಇಕ್ವೇಶನ್ಸ್ ಕೇಳ್ತಾರೆ. ಅಂಡ್ ಇನ್ನೊಂದು ಇಲ್ಲಿ ಎಕ್ಸ್ಪ್ಲನೇಷನ್ ಒಂದು ಇಂಪಾರ್ಟೆಂಟ್ ಬರುತ್ತೆ, ಏನಂದ್ರೆ ಮಿಯರ್ ಪೆಕ್ಯುನರಿ ಬೆನಿಫಿಟ್ ಈಸ್ ನಾಟ್ ಬೆನಿಫಿಟ್. ಬೆನಿಫಿಟ್ ಆಫ್ ಅ ಪರ್ಸನ್ ಅಂತಂದ್ರೆ ಅವ್ರೊಬ್ರೇ ಅವರ ತಂದೆ ತಾಯಿ ಮಗು, ಸೊ ಇಲ್ಲ ಅವರ ಜಾಬ್, ಏನ್ ಬೇಕಾದ್ರೂ ಬೆನಿಫಿಟ್ ಆಗಬಹುದು. ಮಿಯರ್ ದುಡ್ಡಿಗೋಸ್ಕರ ದುಡ್ಡು ಸಿಗತ್ತೆ ಅನ್ನೋದೊಂದೇ ಬೆನಿಫಿಟ್ ಆಗೋದಿಲ್ಲ. ನೆಕ್ಸ್ಟ್ 31 ಕಮ್ಯುನಿಕೇಶನ್ ಮೇಡ್ ಇನ್ ಗುಡ್ ಫೇತ್. ಇದು ಒಂದ್ ರೀತಿ ಇಂಪಾರ್ಟೆಂಟ್ ಸೆಕ್ಷನ್. ಈಗ ಕಮ್ಯುನಿಕೇಶನ್ ಮೇಡ್ ಇನ್ ಗುಡ್ ಫೇತ್ ಅಂತ ಅಂದಾಗ ಫಾರ್ ಎಕ್ಸಾಂಪಲ್ ಒಬ್ಬ ಡಾಕ್ಟರ್ ಪ್ರತಿಯೊಂದು ಆಪರೇಷನ್ ಅಥವಾ ಏನೊಂದು ಆದ ನಂತರ ಅವರು ಬಂದು ಹೇಳ್ತಾರೆ ಆಪರೇಷನ್ ಸಕ್ಸಸ್ಫುಲ್ ಆಯ್ತು, ಇವರು ಇಷ್ಟು ದಿನ ಇನ್ನ ಕೋಮಾಲ್ ಇರ್ತಾರೆ ಅಥವಾ ಇವ್ರು ತೀರ್ ಹೋದ್ರು ಅನ್ನೋದು ಅವ್ರು ಹೇಳೋದು ಅವರ ಕರ್ತವ್ಯ. ಅಂಡ್ ಡಾಕ್ಟರ್ ಅವರ ಕರ್ತವ್ಯ ನಿರ್ವಹಿಸ್ತಿರೋದು ಗುಡ್ ಫೇತ್ ಅಲ್ಲಿ, ಬಿಕಾಸ್ ಇಟ್ಸ್ ಹಿಸ್ ಡ್ಯೂಟಿ ಅಂಡ್ ಅವ್ರು ತಿಳಿಸ್ಬೇಕು, ಅದು ಗುಡ್ ಫೇತ್ ಅಲ್ಲೇನೆ ಮಾತನಾಡ್ತಿರೋದು. ಸೊ ಈ ತರ ಯಾವುದೇ ಒಂದು ಯಾರಾದ್ರೂ ಹೇಳಿರೋ ಅಂತ ಇನ್ಫಾರ್ಮೇಶನ್ ಇಂದ ಕೇಳಿಸ್ಕೊಂಡವರಿಗೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಯ್ತು, ಸೊ ಅವಾಗ ಡಾಕ್ಟರ್ ತಪ್ಪಲ್ಲ, ಇಲ್ಲಿ ಡಾಕ್ಟರ್ನ ಹೊಣೆ ಅಂತ ಹೇಳಕ್ ಆಗೋದಿಲ್ಲ ನಾವು. ಸೊ ಡಾಕ್ಟರ್ ಪ್ರಾಣ ಉಳ್ಸೋದಿಕ್ ಆಗ್ಲಿಲ್ಲ ಅಂತ ಹೇಳಿ ಅದನ್ನ ಕೇಳಿಸ್ಕೊಂಡಂತವ್ರಿಗೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಬಂದ್ರೆ ಅದಕ್ಕೆ ಆ ಡಾಕ್ಟರ್ ಆಗೋದಿಲ್ಲ. ಸೊ ಮಿಯರ್ ಕಮ್ಯುನಿಕೇಶನ್ ಮೇಡ್ ಇನ್ ಗುಡ್ ಫೇತ್ ಅಲ್ಲಿ ಡಿಫೆನ್ಸ್ ಸಿಗತ್ತೆ ಡಾಕ್ಟರ್ಗೆ. ನೆಕ್ಸ್ಟ್ 32 act to which a person is compelled by threat. ಇದು ಇಂಪಾರ್ಟೆಂಟ್. ಅಗೇನ್ ಎಕ್ಸಾಮ್ ಕೇಳಿದ್ದಾರೆ ಯಾವ ರೀತಿ ಥ್ರೆಟ್ ಒಂದು ಆಕ್ಟ್ ಪರ್ಫಾರ್ಮ್ ಮಾಡಿಸಿದ್ದಾರೆ ಒಬ್ಬ ವ್ಯಕ್ತಿ ಕೈಯಲ್ಲಿ, ಬಟ್ ಆ ವ್ಯಕ್ತಿಗೆ ಥ್ರೆಟ್ ಇತ್ತು. ಯಾವ ರೀತಿ ಥ್ರೆಟ್ ಅಂತಂದ್ರೆ ನಥಿಂಗ್ ಇಸ್ ಅನ್ ಒಫೆನ್ಸ್, ಕಂಪೆಲ್ಡ್ ಟು ಡೂ ಇಟ್ ಬೈ ಥ್ರೆಟ್. ಈ ಕಂಡೀಷನ್ ಅಲ್ಲಿ ಆ ವ್ಯಕ್ತಿಗೆ ಇನ್ಸ್ಟೆಂಟ್ ಡೆತ್ ಕಾಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ, ಬ್ಯಾಂಕ್ ಮ್ಯಾನೇಜರ್ ಹತ್ರನೇ ಲಾಕರ್ದು ಕೀ ಎಲ್ಲ ಇದೆ ಬ್ಯಾಂಕ್ದು. ಒಂದು ಡಕೈತಿ ಗ್ಯಾಂಗ್ ಇದೆ, ದರೋಡೆ ಮಾಡೋದಿಕ್ಕೆ ಅಂತ ಹೋಗಿರೋರು, ಅವರು ಬ್ಯಾಂಕ್ ಮ್ಯಾನೇಜರ್ಗೆ ಈ ಲಾಕರ್ ಕೀ ಓಪನ್ ನೀನ್ ಮಾಡ್ಲಿಲ್ಲ ಅಂತಂದ್ರೆ ನಿನ್ನ ಕೊಲೆ ಮಾಡ್ತೀವಿ ಅಂತ ಬ್ಲಾಂಕ್ ಪಾಯಿಂಟ್ ಅಲ್ಲಿ ಇಟ್ಟು ಕೇಳಿದ್ರೆ ಅದನ್ನ ಓಪನ್ ಮಾಡ್ಲೇಬೇಕಾಗಿ ಬರುತ್ತೆ. ಸೊ ಆ ಒಂದು ಕಂಡೀಷನ್ ಅಲ್ಲಿ ಇನ್ಸ್ಟೆಂಟ್ ಫಿಯರ್ ಆಫ್ ಡೆತ್ ತೋರಿಸಿದಾಗ ನಿನ್ನ ಸಾಯಿಸ್ತೀವಿ ಅಂತ ಅಂದಾಗ ಅವ್ರ ಪ್ರಾಣ ಉಳಿಸ್ಕೊಳ್ಳೋದೇ ಹೆಚ್ಚು ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಅವರಿಗೆ ನಾವು 32 ಅಲ್ಲಿ ಡಿಫೆನ್ಸ್ ಅನ್ನ ಕೊಡ್ತೀವಿ. ಬಟ್ ಇದಕ್ಕೆ ಎಕ್ಸೆಪ್ಟ್ ಮರ್ಡರ್ ಆರ್ ಅಫೆನ್ಸ್ ಅಗೇನ್ಸ್ಟ್ ಸ್ಟೇಟ್ ಅನ್ನೋದನ್ನು ಸಹ ಅಗೇನ್ ಕ್ಲಾಸ್ ಇದೆ. ಏನಂತಂದ್ರೆ ಈ ನಿನ್ನ ಪ್ರಾಣ ಉಳಿಸ್ಕೊಳ್ಳುವಂತ ಒಂದು ಭಯದಲ್ಲಿ ನೀನೊಂದು ಕೊಲೆ ಮಾಡಿರ್ಬಾರ್ದು, ಹಾಗೂ ಅಂದ್ರೆ ಇವ್ರನ್ನ ಕೊಲೆ ಮಾಡ್ಲಿಲ್ಲ ಅಂತಂದ್ರೆ ನಿನ್ನನ್ನ ಸಾಯಿಸ್ತೀನಿ ಅಂತಂದಾಗ ಆಗ ನಾವು ಸೆಕ್ಷನ್ 32 ನ ಡಿಫೆನ್ಸ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಮರ್ಡರ್ ಮಾಡಿರ್ಬಾರ್ದು ನನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ, ಆ ವ್ಯಕ್ತಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ, ಹಾಗೂ ಯಾವುದೇ ಸ್ಟೇಟ್ ಅಗೇನ್ಸ್ಟ್ ಅಲ್ಲಿ ಒಂದು ಒಫೆನ್ಸ್ ಅನ್ನ ಮಾಡಿರ್ಬಾರ್ದು. ಅದು ಬಿಟ್ಟು ಬೇರೆ ಇನ್ನೇನೆ ಕೆಲ್ಸನ ನಿಮಗೆ ಭಯ ಮೂಡಿಸಿ ಕೆಲಸ ಮಾಡಿಸ್ಕೊಂಡ್ರು ಇನ್ಸ್ಟೆಂಟ್ ಡೆತ್ ನ ಒಂದು ಭಯದಲ್ಲಿ ದೆನ್ ನಿಮಗೆ ಈ ಡಿಫೆನ್ಸ್ ಸಿಗತ್ತೆ ಅಂಡರ್ ಸೆಕ್ಷನ್ 32. ಇಲ್ಲಿ ಇದೇ ಎಕ್ಸಾಂಪಲ್ ಅಲ್ಲಿ ಅಕಸ್ಮಾತ್ ಬ್ಯಾಂಕ್ ಮ್ಯಾನೇಜರ್ ದರೋಡೆ ಗ್ಯಾಂಗ್ ಜೊತೆ ಸೇರ್ಕೊಂಡು ನನಗೂ ಇಷ್ಟು ಪಾಲ್ ಕೊಡಿ, ನಾನ್ ನಿಮಗೆ ಬ್ಯಾಂಕ್ ಲಾಕರ್ ಓಪನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಅಂದಾಗ ಬ್ಯಾಂಕ್ ಮ್ಯಾನೇಜರ್ ಈ ಡಿಫೆನ್ಸ್ ಅನ್ನ ಸೀಕ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಬ್ಯಾಂಕ್ ಮ್ಯಾನೇಜರೇ ಸ್ವತಃ ಹೋಗಿ ದರೋಡೆ ಗ್ಯಾಂಗ್ ಅಲ್ಲಿ ಸೇರ್ಕೊಂಡಿದ್ದಾರೆ. ಪ್ಲೀಸ್ ನಾನು ಸಹ ನಿಮ್ ಜೊತೆ ಬರ್ತೀನಿ, ಬ್ಯಾಂಕ್ ನಂದೇ, ನಾನೇ ಮ್ಯಾನೇಜರ್, ಸೊ ಹಾಗಾಗಿ ನಾನೇ ಓಪನ್ ಮಾಡ್ಕೊಡ್ತೀನಿ, ಇಷ್ಟು ಪಾಲ್ ಬೇಕು ಅಂತ ಅಂದಾಗ ಅಲ್ಲಿ ಮ್ಯಾನೇಜರ್ ಈ 32 ನ ಡಿಫೆನ್ಸ್ ಅನ್ನ ಯೂಸ್ ಮಾಡಕ್ ಆಗೋದಿಲ್ಲ. ದಟ್ ಅವರೇ ನನ್ನನ್ನ ಬಲವಂತ ಮಾಡಿದ್ರು
ಅಂತ ಹೇಳೋದಿಕ್ ಆಗೋದಿಲ್ಲ. ನೆಕ್ಸ್ಟ್, ಆಕ್ಟ್ ಕಾಸಿಂಗ್ ಸ್ಲೈಟ್ ಹಾರ್ಮ್. 33 ಆಕ್ಟ್ ಕಾಸಿಂಗ್ ಸ್ಲೈಟ್ ಹಾರ್ಮ್ ಸೆಕ್ಷನ್ ನಂಬರ್ ಅಂಡ್ ಸೆಕ್ಷನ್ ಹೆಡಿಂಗ್ ಏನೇ ಇಂಪಾರ್ಟೆಂಟ್ ಇಲ್ಲಿ. ಒಂದು ಯಾವುದೇ ಒಂದು ಆಕ್ಟ್ ಆಗಿರಬಹುದು. ಸೊ ಸ್ಲೈಟ್ ದಟ್ ನೋ ಪರ್ಸನ್ ಆರ್ಡಿನರಿಲಿ ಸೆನ್ಸ್ ಅಂಡ್ ಟೆಂಪರ್ ವುಡ್ ಕಂಪ್ಲೇನ್ ಆಫ್ ಸಚ್ ಹಾರ್ಮ್. ಈಗ ನಾರ್ಮಲ್ ಆಗಿ ಜನರಲಿ ಏನು ಜಗಳ ಆಯ್ತು, ಚಿಕ್ಕ ಪುಟ್ಟ ಜಗಳ ಆಯ್ತು, ಹೊಡೆದ್ರು, ಈ ತರದಕ್ಕೆ ಎಲ್ಲ ಏನು ಚಿಕ್ಕದಾಗಿ ನಾರ್ಮಲ್ ಆಗಿ ಆಗುವಂತ ಸ್ಲೈಟ್ ಹಾರ್ಮ್ ತೊಂದರೆಗಳಿಗೆ ಕೋರ್ಟ್ ಹೋಗ್ತಾರೆ ಅಂತ ಕೂಡ ಅಂದ್ಕೊಂಡಿರಲ್ಲ. ಆ ಒಂದು ಕಂಡೀಷನ್ ಅಲ್ಲಿ ಯಾವುದೇ ಒಂದು ಇಂಟೆನ್ಷನ್ ಇದ್ದು ಮಾಡಿದ್ದಲ್ಲ, ವಿತೌಟ್ ಇಂಟೆನ್ಷನ್ ಮಾಡಿದ್ದು, ಬಟ್ ಇದಕ್ಕೆಲ್ಲ ಕೋರ್ಟ್ ಹೋಗ್ತಾರೆ ಅಂತ ಅನ್ಕೊಂಡಿರಲ್ಲ. ಆ ಕಂಡೀಷನ್ ಒಂದು ಡಿಫೆನ್ಸ್ ಯೂಸ್ ಮಾಡಬಹುದು. ಸ್ಲೈಟ್ ಹಾರ್ಮ್ ಅಲ್ಲಿ offense of a reason. Nothing is an offense by reason that it causes or it intended to cause or that is known to be likely to cause any harm. ಈ ತರ ಒಂದು ಹಾರ್ಮ್ ಆಗತ್ತೆ. ಈಗ ಕಾರ್ ಬ್ಯಾಕ್ ಮಾಡ್ಬೇಕಾದಾಗ ಬೈ ಮಿಸ್ಟೇಕ್ ಆಗಿ ಯಾರಿಗಾದ್ರೂ ತಾಕ್ತು, ನಿಂತಿದ್ರು ಯಾರಾದ್ರೂ ಅವ್ರಿಗೆ ತಾಕಿದೆ. ಸೊ ಅಲ್ಲಿ ಯಾವುದೇ ಇಂಟೆನ್ಷನ್ ಅಥವಾ ನಾಲೆಜ್ ಇರ್ಲಿಲ್ಲ, ಬೈ ಮಿಸ್ಟೇಕ್ ಆಗಿರೋದು. ಬಟ್ ಅದಕ್ಕೂ ಕೋರ್ಟ್ ಹೋಗ್ತಾರೆ ಅಂತ ಯಾರು ಅನ್ಕೊಂಡಿರೋದಲ್ಲ ಆರ್ಡಿನರಿ ಸೆನ್ಸ್ ಅಲ್ಲಿ. ಸೊ ಆ ಕಂಡೀಷನ್ ಅಲ್ಲಿ ಸೆಕ್ಷನ್ 33 ನ ಒಫೆನ್ಸ್ ಸಿಗತ್ತೆ. ಓಕೆ, ಸೊ ಇಷ್ಟು ನಮಗೆ ಜನರಲ್ ಡಿಫೆನ್ಸಸ್ ಎಕ್ಸೆಪ್ಷನ್ಸ್ ಆಗಿತ್ತು. ಈಗ ಸ್ಪೆಸಿಫಿಕ್ ಆಗಿ ಆರ್ ರೈಟ್ ಟು ಪ್ರೈವೇಟ್ ಡಿಫೆನ್ಸ್, RPD ಅಂತಾನೂ ಕರಿತೀವಿ, ರೈಟ್ ಟು ಪ್ರೈವೇಟ್ ಡಿಫೆನ್ಸ್. ಸೊ RPD 96 to 106 ಆಫ್ IPC ಇಂಪಾರ್ಟೆಂಟ್ ಸೆಕ್ಷನ್ಸ್ ಆಗಿತ್ತು. ಅಂಡ್ ಇದರಿಂದ ನಿಮ್ಗೆ ಖಂಡಿತ ಕ್ವೆಶನ್ ಕೇಳ್ತಾರೆ. ಅಂಡ್ ಒಂದು 34 ನಮ್ಗೆ ಸ್ಟಾರ್ಟಿಂಗ್ ಅಲ್ಲೇನೆ ಹೇಳುತ್ತೆ ದಟ್ ನಮಗೆ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಎಕ್ಸರ್ಸೈಸ್ ಮಾಡ್ಕೊಳ್ಬಹುದು. ನಥಿಂಗ್ ಇಸ್ ಅನ್ ಒಫೆನ್ಸ್ ವಿಚ್ ಇಸ್ ಡನ್ ಇನ್ ದ ಎಕ್ಸರ್ಸೈಸ್ ಆಫ್ ರೈಟ್ ಟು ಪ್ರೈವೇಟ್ ಡಿಫೆನ್ಸ್. ನಮ್ ಪ್ರಾಣ ಉಳಿಸ್ಕೊಳ್ಳೋದಿಕ್ಕೆ ಏನೇ ಮಾಡಿದ್ರೂನು ಅದು ಒಫೆನ್ಸ್ ಅಲ್ಲ ಅನ್ನೋದು RPD ಹೇಳ್ತಿದೆ. ಯಾಕಂದ್ರೆ ಪ್ರಯಾರಿಟಿ ಏನು, ಆ ವ್ಯಕ್ತಿ ತನ್ನ ಪ್ರಾಣ ಉಳಿಸ್ಕೊಳ್ಳೋದೇ ಪ್ರಯಾರಿಟಿ ಎಟ್ ಎನಿ ಕಾಸ್ಟ್. ಸರ್ವೈವಲ್ ಅವಂದು ನೋಡ್ಕೊಳ್ಳೋದು ಪ್ರಯಾರಿಟಿ ಆಗತ್ತೆ. ಸೊ ಅವರ ಪ್ರಾಣ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಬೇರೆನ್ನೇನೇ ಆಕ್ಟ್ ಮಾಡಿದ್ರೂನು ಅದು ನಮಗೆ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಅಲ್ಲಿ ಮಾತ್ರನೇ ಹೇಳ್ತಿರೋದು. ಅಂಡ್ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಅನ್ನೋದು ನಮಗೆ ಪರ್ಸನ್ ಅಗೇನ್ಸ್ಟ್ ಅಲ್ಲೂ ಸಿಗತ್ತೆ, ಪ್ರಾಪರ್ಟಿ ಅಗೇನ್ಸ್ಟ್ ಅಲ್ಲೂ ಸಿಗತ್ತೆ. ಈಗ RPD ಎಕ್ಸರ್ಸೈಸ್ ಮಾಡ್ತಿದ್ದೀರಿ ನನ್ನ ಪ್ರಾಣ ಉಳಿಸ್ಕೊಳ್ಳೋದಿಕ್ಕೆ ಅನ್ನೋದು ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನನ್ನ ಪ್ರಾಣಕ್ಕೆ ತೊಂದರೆ ಇದೆ ಅಂತಂದಾಗ ನಾನು ನನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಇನ್ನೊಬ್ಬ ವ್ಯಕ್ತಿನ ಕೊಲೆ ಮಾಡೋದನ್ನು ಸಹ RPD ಯಲ್ಲಿ ಕವರ್ ಆಗತ್ತೆ. ಬಟ್ ಯಾರಾದ್ರೂ ನನ್ನನ್ನ ನಾರ್ಮಲ್ ಆಗಿ ಹೊಡಿತಿದ್ದಾರೆ, ಆ ಒಂದು ಇದ್ರಲ್ಲಿ ನಾನು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಅವನ್ನ ಕೊಲೆ ಮಾಡಿದೆ ಅಂತಂದ್ರೆ ಅದಾಗೋದಿಲ್ಲ. ಬಿಕಾಸ್ ರೀಸನಬಲಿ ಎಕ್ಸರ್ಸೈಸ್ ಮಾಡ್ಬೇಕು. RPD ನಮಗೆ ಫರ್ದರ್ ಸೆಕ್ಷನ್ಸ್ ಅಲ್ಲಿ ನಾವು ಇದನ್ನ ನೋಡ್ತೀವಿ. ಸೊ ಯಾವುದೇ ಒಂದು RPD ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಯಾವಾಗ ಅಪ್ಲೈ ಆಗುತ್ತೆ, ನೀವು ರೀಸನಬಲ್ ಆಗಿ ಯೂಸ್ ಮಾಡಿದಿರಿ, ನಿಮ್ ಪ್ರಾಣಕ್ಕೆ ತೊಂದರೆ ಆಗಿದೆ ಅಂತ ಅಂದಾಗ ನೀವು ಕೊಲೆ ಮಾಡೋದು RPD. ನಿಮ್ಮನ್ನ ನಾರ್ಮಲ್ ಆಗಿ ಒಂದು ಹೊಡಿತಿದ್ದಾರೆ ಅಂತ ಅಂದಾಗ ನೀವು ಕೊಲೆ ಮಾಡೋದು RPD ಯಲ್ಲಿ ಬರೋದಿಲ್ಲ. ಇದಿಷ್ಟು ಇದು ನಮಗೆ RPD ಯಲ್ಲಿ ಫಾರ್ ಪರ್ಸನ್ ಅಂಡ್ ಪ್ರಾಪರ್ಟಿ ಎರಡಕ್ಕೂ ಅಪ್ಲೈ ಆಗತ್ತೆ. 35 ಇದನ್ನ ಹೇಳತ್ತೆ, RPD ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಆಫ್ ಬಾಡಿ ಅಂಡ್ ಆಫ್ ಪ್ರಾಪರ್ಟಿ. ಫರ್ದರ್ ಈ ಎಲ್ಲ RPD ಸೆಕ್ಷನ್ಸ್ ಏನಿದೆ ಇದನ್ನ ನೆಕ್ಸ್ಟ್ ನಾಳೆ ಪಾರ್ಟ್ ಅಲ್ಲಿ ನಾವು ಇದನ್ನ ಡಿಸ್ಕಸ್ ಮಾಡೋಣ. ಕಂಪ್ಲೀಟ್ ಎಂಟೈರ್ RPD ಇಂಪಾರ್ಟೆಂಟ್ ಆಗತ್ತೆ, ಬೀಟ್ ಫಾರ್ ಎನಿ ಎಕ್ಸಾಮ್. ಅಂಡ್ ಇಲ್ಲಿವರೆಗೂ ನೀವು ನೋಡಿದ್ದೀರಿ ಅಂತಂದಾಗ ನಿಮಗೆ ವಿಡಿಯೋ ಇಷ್ಟ ಆಗಿದೆ, ಅರ್ಥ ಆಗ್ತಿದೆ ಕಾನ್ಸೆಪ್ಟ್ಸ್ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಿಮಗೆ ಇನ್ನಷ್ಟು ಲೀಗಲ್ ಅಪ್ಡೇಟ್ಸ್ ಸಿಗ್ತಿರತ್ತೆ. ಅಂಡ್ BMS ನಂತರ BNSS ಹಾಗೂ BSA ಸಬ್ಜೆಕ್ಟ್ಸ್ ನ ಲೆಕ್ಚರ್ ಸೀರೀಸ್ ಏನ್ ಸ್ಟಾರ್ಟ್ ಆಗತ್ತೆ, ಅದು ಎಲ್ಲಾನು ನಿಮಗೆ ಹೆಲ್ಪ್ ಆಗತ್ತೆ ನಿಮ್ಮ ಎಕ್ಸಾಮಿಗೆ. ಅಂಡ್ ಯಾವುದೇ ಅಪ್ಡೇಟ್ ಮಿಸ್ ಆಗೋದಿಲ್ಲ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಬಹುದು, ಸೊ ದಟ್ ಅವರು ಕಲಿತಾರೆ. ಬಿಕಾಸ್ ಈ ಕಾನ್ಸೆಪ್ಟ್ಸ್ ನಮಗೆ ಕಾನ್ಸೆಪ್ಚುಲಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಎಕ್ಸಾಮ್ ಯಾವುದೇ ಆಗಿರ್ಲಿ, ಕಾನ್ಸೆಪ್ಚುಲಿ IPC ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು, ರೈಟ್? ಸೊ ನೆಕ್ಸ್ಟ್ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಗೆ ಎನ್ರೋಲ್ ಆಗೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ 9650849915. ಅಂಡ್ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ 3 ಹಂತಕ್ಕೆ ಕವರ್ ಮಾಡ್ತಿದೆ. ಎಟ್ ಅ ನಾಮಿನಲ್ ಪ್ರೈಸ್, ತುಂಬಾ ನಾಮಿನಲ್ ಪ್ರೈಸ್ ಅಲ್ಲಿ ನಿಮಗೆ ನಡೀತಿರುವಂತ ಬ್ಯಾಚಸ್. ಸೊ ಬ್ಯಾಚಸ್ಗೆ ಎನ್ರೋಲ್ ಆಗಿ ನೀವು ಕಾಲ್ ಮಾಡಿ, ನೀವು ಬ್ಯಾಚಸ್ ರಿಲೇಟೆಡ್ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಂಡು
ಬ್ಯಾಚಸ್ಗೆ ಎನ್ರೋಲ್ ಆಗಬಹುದು. ಅಂಡ್ ಎರಡೂ ಬ್ಯಾಚ್ ಪ್ರಿಲಿಮ್ಸ್ ಹಾಗೂ ಮೇನ್ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಎರಡೂ ಆನ್ ಗೋಯಿಂಗ್ ಇದೆ. ಎರಡಕ್ಕೂ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ ಇದೇನೆ. ಆನ್ಲೈನ್ ಲೈವ್ ಕ್ಲಾಸಸ್ ನಿಮ್ಮ ಅಲ್ಲಿ ಈವ್ನಿಂಗ್ ನಿಮ್ಮ 8 o'clock ಇಂದ ಸ್ಟಾರ್ಟ್ ಆಗುವಂತ ಬ್ಯಾಚಸ್ ಇವು. ಅಂಡ್ ನೆನ್ಪಿರ್ಲಿ, IPC ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್. ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಲಾ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಸೊ ಲಾ ತಿಳ್ಕೊಳ್ಳಿ. ಅಂಡ್ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸಿಗೆ ಅರ್ಥ ಆಗ್ಬೇಕು ಅನ್ನೋರಿಗೂ ಸಹ ತಿಳಿಸಿ. ವಿಡಿಯೋನ ಶೇರ್ ಮಾಡಿ. ಅಂಡ್ ಇದೇ ರೀತಿ ಸಪೋರ್ಟ್ ಕೊಡ್ತಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್.